ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೈಫ್ಲಾಫ್ಟ್. ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಟಿಪ್ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ, ಎಲ್ಲರಿಗೂ ಗೊತ್ತಾಗಲಿ ಅಂತ ನಾನು ವೀಡಿಯೋ ಮಾಡಿಸ್ತಾ ಇದ್ದೀನಿ. ನೋಡಿ, ಲಾಫ್ಟಲ್ಲಿ ವೀಡಿಯೋ ಎಲ್ಲ ಪರಿವಾರಗಳು ಮಾಡೋಕ್ಕಾಗಲ್ಲ, ಅದಕ್ಕೆ ಮನೆಯಲ್ಲಿ ತೊಗೊಂಡು ಬಂದುಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋಣ ಅಂತ ನಾನು ಬ್ರೀಡಿಂಗ್ ಮಾಡಿದೆ. ನೋಡಿ, ಈ ಥರ ಮೊಟ್ಟೆ ಇದ್ಮೇಲೆ ಫರ್ಟಿಲಿಟಿ ಚೆಕ್ ಮಾಡೋದು, ಈ ಥರ ಫರ್ಟಿಲಿಟಿ ನಾವು ಚೆಕ್ ಮಾಡ್ಕೊಬೋದು. ಮೊಟ್ಟೆಗಳು ಚೆನ್ನಾಗಿದ್ದರೆ ಈ ಥರ ನಿಮಗೆ ನೋಡ್ಬೋದು, ಫಾರ್ಮಿಂಗ್ ಇರುತ್ತೆ ಬೇಬೀಸು. ಆಮೇಲೆ ಮರಿಗಳ ನಂತರ ಸ್ವಲ್ಪ ದೊಡ್ಡದಾದಮೇಲೆ ಮತ್ತೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ಮರಿಗಳು ಯಾವ ಸೈಜಲ್ಲಿದೆ, ಆಮೇಲೆ ಯಾವ ಥರ ಆ್ಯಕ್ಟಿವ್ ಬರ್ಡ್ ಇದೆ ಅಂತ. ಇದು ಇವತ್ತು ನಾನು ವೀಡಿಯೋ ಮಾಡಿದೆ. ಮರಿಗಳು ಆಯಿತು ಸುಮಾರು ಒಂದು 26 ದಿವಸ ಏನೋ ಆಯಿತು ಮರಿಗಳಿಗೆ. ಇವಾಗ 0 ಕಲಿ ಪಟ್ಟ ರೆಡಿಯಾಗಿದೆ, ಸ್ವಲ್ಪ ಆರ್ತಾಯಿದೆ ಅಷ್ಟೇ. ಆಮೇಲೆ ಸೈಜ್ ನೋಡ್ಬೋದು ಯಾವ ಥರ ಸೈಜಲ್ಲಿ ಮರಿಗಳು ಬಂದಿದೆ ಅಂತ. ಇದಕ್ಕೆ ನಾವು ಆ ಥರ ಮೇಂಟೈನ್ ಮಾಡಬೇಕು, ಆ ಥರ ಹೆಲ್ದಿ ಫುಡ್ಸ್ನ ಕೊಡಬೇಕು. ಆವಾಗ ಮಾತ್ರ ಆಹಾರ, ನಾವು ಯಾವ ಉತ್ತಮವಾದ ಆಹಾರವನ್ನು ಕೊಡ್ತೀವಿ ಆ ಥರ ನಿಮಗೆ ರಿಸಲ್ಟ್ ಬರುತ್ತೆ. ಈ ಮರಿಗಳು ನಾನು ಸೇಲ್ ಮಾಡಲ್ಲ, ಯಾಕಂದರೆ ಇದು ನಾನು ಟ್ರೈನಿಂಗ್ಗೋಸ್ಕರ ಇಟ್ಕೊಂಡಿದ್ದೀನಿ, ರಿಸಲ್ಟ್ನ ಚೆಕ್ ಮಾಡೋಕ್ಕೆ. ಎಲ್ಲ ಒಂದೇ ಲೈನ್ ಡಯಾಸ್ಲೈನ್ ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಪಟ್ಟಗಳು ನನ್ನ ಹತ್ರ ಅಡ್ವಾನ್ಸ್ ನಡೀತಾ ಇರುತ್ತೆ. ಯಾರಿಗಾದ್ರೂ ಬೇಕಾದರೆ ನನಗೆ ಅಡ್ವಾನ್ಸ್ ಮಾಡ್ಕೊಳ್ಬೋದು. ಆಲ್ರೆಡಿ 3-4 ಪೇರ್ ಅಡ್ವಾನ್ಸ್ ಆಗಿದೆ, ಮಿಕ್ಕಿದ ಪಾಠಗಳನ್ನ ಅಡ್ವಾನ್ಸ್ ಮಾಡ್ಬೋದು. ಆಮೇಲೆ ನೋಡಿ, ನಂತರ ಸೀಸನ್ ಚೇಂಜ್ ಆಗಿದ್ರೆ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಬೇಕಾಗಿರುತ್ತೆ. ಇದು ಡಾಕ್ಸೈಡ್ ಇದೆಯಲ್ಲ, ಈ ಟ್ಯಾಬ್ಲೆಟು ಏನಾದರೂ ಪಟ್ಟಗಳಿಗೆ, ಮರಿಗಳಿಗೆ ಅಥವಾ ಪಾರಿವಾಳಗಳಿಗೆ ಏನಾದರೂ ರೋಗ ಬಂತಂತೆ, ಒಂದೇ ಒಂದು ಬರೋದು ಪ್ಯಾರಾಟೈಫಾಯ್ಡು ಫೀವರ್ ಅಷ್ಟೇ. ಅದು ಏನಾದರೂ ಬಂತಂದರೆ ನೀವು ಆ ಟ್ಯಾಬ್ಲೆಟ್ ತೋರಿಸಿದೆ ಡಾಕ್ಸೈಡು, ಅದನ್ನು ಕಾಲು ಭಾಗ, ಟ್ಯಾನಿಕ್ 1 ml ಮತ್ತು ಈ ಟ್ಯಾಬ್ಲೆಟು ಟ್ಯಾಕ್ಸಿಯಮ್ CV 200 ಏನಿದೆಯಲ್ಲ, ಇದನ್ನು ಕಾಲು ಭಾಗ ಮಾಡಿ ಅಕ್ಕಿಗಳನ್ನ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.